ನಮಸ್ಕಾರ ಸೂಪರ್ ಪ್ರೈಮ್ ಅಟ್ 9 ಗೆ ಸ್ವಾಗತ. ನಾನು ಅರುಣ್ ಪುಗಾರ್. ಮೊದಲಿಗೆ ಪ್ರೈಮ್ ಹೆಡ್ಲೈನ್ಸ್. ನಮ್ಮಣ್ಣ ಸಿಎಂ ಆಗ್ತಾರೆ, ಟೈಮ್ ಬರುತ್ತೆ ಎಂದ ಸುರೇಶ್. ಕುರ್ಚಿ ಖಾಲಿ ಇಲ್ಲ ಎಂದ ರಾಜಣ್ಣ. ಮಹದೇವಪ್ಪ ಒದ್ದು ಕಿತ್ಕೋತಾರೆ ಅಂತ ಅವರೇ ಅಶೋಕ್. ಚಿಕ್ಕಬಳ್ಳಾಪುರದಲ್ಲಿ ಹಕ್ಕಿ ಜ್ವರ, ಗ್ರಾಮವೇ ಲಾಕ್ಡೌನ್. ರಾಯಚೂರು ಬಳ್ಳಾರಿಯಲ್ಲೂ ಹಕ್ಕಿಗಳ ಸಾವು. ಆತಂಕ ಬೇಡ ಅಂತಿದೆ ಸಿದ್ದು ಸರ್ಕಾರ. ಕರ್ನಾಟಕ ಬಂದ್ಗೆ ಬೆಂಬಲಿಸಲ್ವಂತೆ ನಾರಾಯಣಗೌಡ. ಬಂದ್ ನಿಶ್ಚಿತ ಅಂದ್ರು ವಾಟಾಳ್. ಮಹಾರಾಷ್ಟ್ರಕ್ಕೆ ಹೋರಾಟಗಾರರಿಂದ ಶಾಂತಿ ಸಂದೇಶ. ಉತ್ತರಾಖಂಡ್ ಹಿಮಪಾತಕ್ಕೆ 4 ಸಾವು, 5 ಕಣ್ಮರೆ. ಸೇನಾ ಹೆಲಿಕಾಪ್ಟರ್ ಬಳಸಿ 46 ಜನರ ರಕ್ಷಣೆ. ಹಿಮಾಚಲ ಕಾಶ್ಮೀರದಲ್ಲಿ ಪ್ರವಾಹ, ಭೂಕುಸಿತ. ರಷ್ಯಾಗೆ ಕಿವಿ ಹಿಂಡಿ ಅಂತ ಟ್ರಂಪ್ಗೆ ಝೆಲೆನ್ಸ್ಕಿ ಅರ್ಜಿ. ಅಮೆರಿಕ ಹೇಳಿದಂತೆ ಕೇಳಿ ಅಂತ ಟ್ರಂಪ್ ಕ್ಲಾಸ್. ಮಾಧ್ಯಮಗಳ ಎದುರೇ ಜೋರು ವಾಗ್ವಾದ. ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಗೆ ಹೋಗ್ತಾರೆಂಬ ಗುಮಾನಿ ಜೋರಾಗಿ ಹರಿದಾಡ್ತಾ ಇದೆ. ಇದರ ಮಧ್ಯೆ ನಮ್ಮಣ್ಣ ಶಿವನ ವರಪುತ್ರ ಅಂದಿರುವ ಡಿಕೆ ಸುರೇಶ್ ಸಿಎಂ ಆಗ್ತಾರೆ, ಕಾಲ ಬರಬೇಕು ಅಂದಿದ್ದಾರೆ. ಅಣ್ಣನನ್ನ ಸಿಎಂ ಮಾಡಬೇಕು ಅಂತ ನನಗೂ ಒಂದು ಕನಸಿದೆ. ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ. ಬಲವಂತವಾಗಿ ಎಳೆದು ಸೀಟ್ ಮೇಲೆ ಕೂರಿಸೋಕಾಗಲ್ಲ. ನಮಗೆ ನಂಬಿಕೆ ಇದೆ, ಅಲ್ಲಿವರೆಗೂ ಕಾಯಬೇಕು ಅಂತ ಹೇಳಿದ್ರು. ಇನ್ನು ಸದ್ಗುರು ಜೊತೆ ಡಿಕೆಶಿ ವೇದಿಕೆ ಹಂಚಿಕೊಂಡಿರೋದಕ್ಕೆ ಕಾಂಗ್ರೆಸ್ನಲ್ಲಿ ಪರ ವಿರೋಧ ಚರ್ಚೆ ನಡೀತಾನೆ ಇದೆ. ದಮ್ಮಿದ್ರೆ ಡಿಕೆಶಿನ ಸಸ್ಪೆಂಡ್ ಮಾಡಿ ನೋಡೋಣ ಅಂತ ಬಿಜೆಪಿ ಇದಕ್ಕೆ ಸವಾಲ್ ಹಾಕಿದೆ. I'm a Hindu, I say. I'm a born Hindu. I'll die as a Hindu. ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಹೊಸ ಚರ್ಚೆ ಹುಟ್ಕೊಳ್ತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಇತ್ತೀಚಿನ ನಡೆ ಭಾರಿ ನಿಗೂಢವಾಗಿದೆ. ಮಹಾಕುಂಭಮೇಳದಲ್ಲಿ ಭಾಗಿಯಾಗಿ ಡಿಕೆಶಿ ಹಿಂದೂ ಜಪ ಮಾಡಿದ್ರು. ಇದಾದ ಬಳಿಕ ಇಶಾ ಫೌಂಡೇಶನ್ನ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇದೇ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಇದ್ರು. ಇದನ್ನ ಕಂಡ ಕೆಲವರು ಸಿಎಂ ಕುರ್ಚಿ ಸಿಗದಿದ್ದಕ್ಕೆ ಡಿಕೆ ಶಿವಕುಮಾರ್ ಬೇಸರಗೊಂಡಿದ್ದು ಬಿಜೆಪಿ ಸೇರ್ತಾರೆ ಅಂತ ಆಡ್ಕೊಂಡ್ರು. ರಾಜ್ಯ ರಾಜಕಾರಣದಲ್ಲಿ ಸದ್ಯಕ್ಕೆ ಡಿಕೆಶಿ ಅವರ ಬಗ್ಗೆಯೇ ಬಿಸಿ ಬಿಸಿ ಚರ್ಚೆ, ಗುಸುಗುಸು. ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗಿಯಾದ ವಿಚಾರಕ್ಕೆ ಕಾಂಗ್ರೆಸ್ನಲ್ಲೇ ಪರ ವಿರೋಧದ ಗಾಳಿ ಜೋರಾಗಿ ಬೀಸ್ತಿದೆ. ಇದರ ಮಧ್ಯೆ ನನ್ನಣ್ಣ ಸಿಎಂ ಆಗಬೇಕು ಅಂತ ಡಿಕೆ ಸುರೇಶ್ ಕನಸಿನ ಮಾತು ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ, ಬಲವಂತವಾಗಿ ಎಳೆದು ಸೀಟ್ ಮೇಲೆ ಕೂರಿಸಲು ಆಗಲ್ಲ. ನನ್ನ ಅಣ್ಣನನ್ನ ಸಿಎಂ ಮಾಡೋದು ನನ್ನ ಆಸೆ ಅಂತ ಸುರೇಶ್ ಹೇಳಿದ್ರು. ಈ ಮಾತಿಗೆ ಪ್ರತಿಕ್ರಿಯಿಸಿರುವ ಕೆಎನ್ ರಾಜಣ್ಣ, ಮನುಷ್ಯನಿಗೆ ಆಸೆ ಅನ್ನುವುದು ಇದ್ದೇ ಇರಬೇಕು, ಆಸೆ ಇಲ್ಲ ಅಂದ್ರೆ ಅವನು ಸನ್ಯಾಸಿ ಆಗ್ತಾನೆ ಅಂದ್ರು. ಡಿಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ದೇವರ ಮೇಲೆ ಭಕ್ತಿ ಇಟ್ಟಿರ್ತಕ್ಕಂಥವ್ರು. ಶಿವಕುಮಾರ್ ಅಂತಕ್ಕಂಥ ಹೆಸರು ಬಂದಿರತಕ್ಕಂಥದ್ದೇ ಶಿವನ ಒಂದು ವರದಿಂದ. ಅವರು ಕೊಲ್ಲೂರ್ಗೂ ಹೋಗ್ತಾರೆ, ಘಾಟಿ ಸುಬ್ರಹ್ಮಣ್ಯಕ್ಕೂ ಹೋಗ್ತಾರೆ, ಧರ್ಮಸ್ಥಳಕ್ಕೂ ಹೋಗ್ತಾರೆ. ವರ್ಷಕ್ಕಿಲ್ಲ ಅಂತ ಅಂದ್ರೆ 2-3 ಸಾರಿ ಧರ್ಮಸ್ಥಳಕ್ಕೆ ಹೋಗ್ತಾರೆ, ಮಂಜುನಾಥನ ದರ್ಶನ. ಡಿಕೆ ಶಿವಕುಮಾರ್ ಅವರು ಪಕ್ಷ ನಂಬಿದ್ದಾರೆ, ಅದು ಪಕ್ಷ ತೀರ್ಮಾನ ಮಾಡ್ತದೆ. ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ, ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಹೌದು, ನಾನು ಈಗಲೂ ಹೇಳ್ತೀನಿ, ನನಗೊಂದು ಆಸೆ ಇದೆ ಅಂತ. ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂತ ಪ್ರಶ್ನೆ ಏನಿಲ್ಲ. ಬಟ್ ಕಾಲ ಬರಬೇಕು, ಕಾಲ ತೀರ್ಮಾನ ಆಗಬೇಕು. ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಕೂತಿದ್ದಾರೆ. ಅವ್ರವ್ರು ಕೂತಿರುವಾಗ ಅವ್ರ ಗೌರವ, ಅವ್ರ ಘನತೆ, ಅವ್ರ ಬಗ್ಗೆ ಒಂದು ನಂಬಿಕೆ, ಜೊತೆಗೆ ಅವ್ರಿಗೆ ಸಲ್ಲಬೇಕಾದಂಥದ್ದೆಲ್ಲನೂ ಕೂಡ ನಾವು ಚಿಂತನೆ ಮಾಡಿ ಆಮೇಲೆ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸದ್ಗುರು ಜೊತೆ ಡಿಕೆ ಎಷ್ಟು ಸರಿ ಎಂದ ರಾಜಣ್ಣ. ಇಶಾ ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗಿಯಾಗಿದ್ದಕ್ಕೆ ಸಚಿವ ಕೆಎನ್ ರಾಜಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಯಾರೂ ನನಗೆ ಗೊತ್ತಿಲ್ಲ ಅಂತ ಸದ್ಗುರು ಹೇಳಿದ್ರು. ಅಂಥವರ ಜೊತೆಯೆಲ್ಲ ವೇದಿಕೆ ಅಲಂಕರಿಸುತ್ತಾರೆ ಎಂದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ? ಈ ಬಗ್ಗೆ ಅವರೇ ಉತ್ತರ ಕೊಡಬೇಕೆಂದು ಹೇಳಿದ್ರು. ಅದು ಅವರ ವೈಯಕ್ತಿಕ ಅಂತ ಸಚಿವ ಎಂಬಿ ಪಾಟೀಲ್ ಸಮರ್ಥನೆ ಮಾಡಿಕೊಂಡ್ರು. ಸದ್ಗುರು ರಾಹುಲ್ ಗಾಂಧಿ ಬಗ್ಗೆ ಮಾತನಾಡಿದ್ದು ಗೊತ್ತಿಲ್ಲ, ಹಾಗೇನಾದ್ರೂ ಮಾತನಾಡಿದ್ರೆ ಹೈಕಮಾಂಡ್ ಗಮನಿಸುತ್ತೆ ಅಂದಿದ್ದಾರೆ ಸತೀಶ್ ಜಾರಕಿಹೊಳಿ. ರಾಹುಲ್ ಗಾಂಧಿ ಅವರು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದವನು ಸದ್ಗುರು.
ಸದ್ಗುರು ಏನು ಹೇಳ್ತಾರೆ, ರಾಹುಲ್ ಗಾಂಧಿ ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಹೌದಲ್ವಾ? ಲೋಕಸಭಾ ಸದಸ್ಯರು ಇಲ್ಲೇ ಇದ್ದಾರೆ. ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ ಲೋಕಸಭೆಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನನಗಿನ್ನ ಜಾಸ್ತಿ ವಿವರವಾಗಿ ಅವ್ರಿಗೆ ಗೊತ್ತಿದೆ. ಅಂಥವ್ರ ಜೊತೆಯಲ್ಲಿ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರ ಹೇಳಬೇಕಷ್ಟೇ. ಎಲ್ಲರಿಗೂ ಅವರವರ ಧಾರ್ಮಿಕ ವಿಚಾರದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಇದೆ. ಶಿವಕುಮಾರ್ ಅವರ ವೈಯಕ್ತಿಕ ಅದು ಪಕ್ಷದ ಅಲ್ಲ, ಅದು ಅಥವಾ ನನ್ನ ವೈಯಕ್ತಿಕ, ಅದು ಪಕ್ಷದಲ್ಲ. ನನ್ನ ವೈಯಕ್ತಿಕ ಆಚರಣೆ, ನನ್ನ ವೈಯಕ್ತಿಕ ಸ್ಮಿತಿ ಏನಿರ್ತದಲ್ಲ ಅದು ಬೇರೆ. ಹೀಗಾಗಿ ಒಂದಕ್ಕೊಂದು ಮಿಕ್ಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಪಕ್ಷ ಸಿದ್ಧಾಂತದ ಅದಿರ್ತದೆ. ಈಗ ಪಕ್ಷದ ಶಿವಕುಮಾರ್ ಹಿಂದೂಗಳಲ್ವಾ? ಹಿಂದೂಗಳು ಯಾವುದೋ ಇಲ್ಲೋ ಶಿವರಾತ್ರಿಗೆ ಹೋದ್ರೆ ಏನಾಗ್ತದೆ? ಪಕ್ಷ ಸಿದ್ಧಾಂತ ಇರ್ತದೆ, ಅದು ಶಿವರಾತ್ರಿ ಮಾಡೋದು. ಕಾಂಗ್ರೆಸ್ನಲ್ಲಿ ಏಕನಾಥ್ ಶಿಂಧೆ ಬರ್ತಾರೆ ಎಂಬ ಶ್ರೀರಾಮುಲು ಹೇಳಿಕೆಗೆ ಸಚಿವ ಮಹದೇವಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಇಲ್ಲಿ ಇರೋದು ಸಿದ್ದರಾಮಯ್ಯ ಸರ್ಕಾರ, ಯಾವ ಶಿಂಧೆ ಸರ್ಕಾರವೂ ಬರಲ್ಲ ಅಂತ ಕೌಂಟರ್ ಕೊಟ್ಟರು. ಬಹುಶಃ ಕರ್ನಾಟಕದಲ್ಲಿ ಕೂಡ ಯಾವ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂಧೆ ಅವರದು ಪರಿಸ್ಥಿತಿ ಅಂದ್ರೆಗಿನ ಏಕನಾಥ್ ಶಿಂಧೆ ಅವರದು ಯಾವ ರೀತಿಯಲ್ಲಿ ಒಂದು ಕ್ಷಿಪಣಿಯಾದಂಥ ಬದಲಾವಣೆಗಳಾಯಿತು, ಆ ರೀತಿಯನ್ನ ಡೆವಲಪ್ಮೆಂಟ್ ಆಗ್ಬೋದು ಅನ್ನೋಂಥದ್ದು ನಮ್ಮೆಲ್ಲರೂ ಕೂಡ ಒಂದು ರೀತಿ ಎಲ್ಲೋ ಒಂದು ಕಡೆ ನಮಗೆ ಕಾಣ್ತಾ ಇದೆ. ಅಂತ್ಯ ಕಂತೆಗಳಿಗೆಲ್ಲ ಉತ್ತರ ಕೊಡಕ್ಕಾಗುತ್ತಾ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇದು ಒಂದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರನೇ ಮಾದರಿ, ಬೇರೆ ಯಾವ ಮಾದರಿನೂ ಬರಲ್ಲ ಇಲ್ಲಿ. ದಮ್ಮಿದ್ರೆ ಡಿಕೆಶಿನ ಸಸ್ಪೆಂಡ್ ಮಾಡಿ ಎಂದ ಅಶೋಕ್. ಡಿಕೆಶಿ ಬೇರೆ ಕಾಂಗ್ರೆಸ್ ನಾಯಕರ ರೀತಿಯಲ್ಲ. ಡಿಕೆ ಶಿವಕುಮಾರ್ ಜಾಯಮಾನ ಒದ್ದು ಕಿತ್ಕೊಳ್ಳುವಂಥದ್ದು. ಕುಂಭಮೇಳಕ್ಕೆ ಹೋಗಬೇಡಿ ಅಂತ ಖರ್ಗೆ ಹೇಳಿದ್ರು, ಆದ್ರೂ ಡಿಕೆಶಿ ಹೋದ್ರು. ಇಶಾ ಫೌಂಡೇಶನ್ಗೆ ಹೋಗಿ ಅಮಿತ್ ಶಾ ಪಕ್ಕದಲ್ಲೇ ಕೂತ್ರು. ಕಾಂಗ್ರೆಸ್ನವರಿಗೆ ದಮ್ಮಿದ್ರೆ ಡಿಕೆಶಿನ ಸಸ್ಪೆಂಡ್ ಮಾಡಿ ಅಂತ ಆರ್ ಅಶೋಕ್ ಚಾಲೆಂಜ್ ಎಸೆದಿದ್ದಾರೆ. ಡಿಕೆಶಿ ಬಿಜೆಪಿಗೆ ಹೋಗ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಗಟ್ಟಿಯಾಗಿದೆ ಅಂತ ಜೆಡಿಎಸ್ ನಾಯಕ ಜಿಟಿ ದೇವೇಗೌಡ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ. ಡಿಕೆ ಶಿವಕುಮಾರ್ ಬಿಜೆಪಿಗೆ ಬಂದ್ರೆ ಸ್ವಾಗತ ಅಂದಿದ್ದಾರೆ ಬಿಜೆಪಿ ಶಾಸಕ ಸುರೇಶ್ ಗೌಡ. ಕುಂಭಮೇಳಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಖರ್ಗೆ ಅವರು, ಹೋದ್ರು. ಏನು ಮಾಡಿದ್ರು ಅವರು? ಪ್ರಧಾನಮಂತ್ರಿನ ಭೇಟಿ ಮಾಡಿದ್ರು. ಆಗಲೂ ಕಾಮೆಂಟ್ ಬಂತು ಎಲ್ಲ ಕಡೆ. ಅಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿನ ಹಾಡಿ ಹೊಗಳಿದ್ರು. ಈ ಥರದ ಅರೇಂಜ್ಮೆಂಟನ್ನು ನಾನು ನೋಡೋಕ್ಕೆ ಸಾಧ್ಯ ಇಲ್ಲ, ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ. ಈಗ ಈಶಾ ಫೌಂಡೇಶನ್ಗೆ ಹೋಗಿದ್ದಾರೆ, ಪಕ್ಕದಲ್ಲೇ ಕೂತಿದ್ದಾರೆ. ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಕಾಮೆಂಟ್ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಕಾಮೆಂಟ್ ಮಾಡಿದ್ರೆ ಏನು ಉಪಯೋಗ ಆಗಲ್ರಿ. ದಮ್ ಇದ್ರೆ ನಿಮಗೆ ಕಾಂಗ್ರೆಸ್ ಅವರಿಗೆ ಸಸ್ಪೆಂಡ್ ಮಾಡಿ. ಹಂಗಾರೆ ಡಿಕೆನ ಸಸ್ಪೆಂಡ್ ಮಾಡ್ತೀರಾ? ಮಾಡಿ. ಈಗ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಭಾರಿ ಗಟ್ಟಿಯಾಗಿದೆ. 138 ಜನ ಶಾಸಕರು ಇದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಹಾಗೂ ಇದ್ದಾರೆ, ಅಧ್ಯಕ್ಷರು ಇದ್ದಾರೆ. ಹಂಗಿರುವಾಗ ಅವರೇನು ಮಾಡ್ತಾ ಇದ್ದಾರೆ, ಏನು ಹೆಜ್ಜೆ ತಗೊಳ್ತಾರೆ, ಅದು ಯಾವುದು ಕೂಡ ನನ್ನ ಗಮನಕ್ಕಿಲ್ಲ, ನಾನು ಆಲೋಚನೆ ಕೂಡ ಮಾಡಿಲ್ಲ. ಪ್ರಯಾಗ್ರಾಜದಲ್ಲಿ ಮುಳುಗಿದ್ರೆ ಏನು ಎಲ್ಲರೂ ಬಡತನ ನಿವಾರಣೆ ಆಗುತ್ತೆ ಅಂತ ಹೇಳಿಕೆ ಕೊಟ್ಟ ಮೇಲೆ AICC ಅಧ್ಯಕ್ಷರು ಇವರು ಹೋಗಿ ಪ್ರಯಾಗ್ರಾಜದಲ್ಲಿ ಮುಳುಗಿರೋದು, ಆಮೇಲೆ ಹಿಂದೂ ಅಂತ ಹೇಳಿಕೆ ಕೊಟ್ಟಿರೋದು ಧೈರ್ಯವಾಗಿ KPCC ಅಧ್ಯಕ್ಷರಾಗಿ, ಇದನ್ನು ನಿಜವಾಗಲೂ ಕೂಡ ನಾನು ಸ್ವಾಗತಿಸ್ತೇನೆ. DK ಶಿವಕುಮಾರ್ ಅವರಿಗೆ ಈಗಲೂ ಕೂಡ ಜ್ಞಾನೋದಯ ಆಗಿದೆ, ಮತ್ತು ರಾಜಕೀಯದ ಬದಲಾವಣೆಯ ಗಾಳಿಯನ್ನು ಬೀಸ್ತಾ ಇದ್ದಾರೆ. ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿ ಇದ್ದವನು, ಪಾರ್ಟಿ ನಿರ್ಧಾರ ಮಾಡಿದ್ರೆ ಕರ್ಕೊಂಡ್ರೆ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ನಾಳೆ DCM ದಕ್ಷಿಣ ಕನ್ನಡ ಉಡುಪಿ ಪ್ರವಾಸ ಸ್ವಾಗತಿಸಿ ಡಿಕೆಗೆ ಟಾಂಗ್ ಕೊಟ್ಟ ಸುನಿಲ್ ಕುಮಾರ್. ಇನ್ನೂ ನಾಳೆ DCM DK ಶಿವಕುಮಾರ್ ದಕ್ಷಿಣ ಕನ್ನಡ ಉಡುಪಿ ಪ್ರವಾಸ ಕೈಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಫೇಸ್ಬುಕ್ನಲ್ಲಿ ಡಿಕೆಶಿಗೆ ಸ್ವಾಗತಿಸಿರುವ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಪ್ರಾಸಬದ್ಧ ಸಾಲುಗಳ ಮೂಲಕ ಟಾಂಗ್ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ವಿರೋಧಿಸಿದ್ರೂ ಕುಂಭಮೇಳದಲ್ಲಿ ಮಿಂದ. AICC ಮುನಿಸಿನ ಮಧ್ಯೆಯೂ ಇಶಾ ಫೌಂಡೇಶನ್ ಶಿವರಾತ್ರಿಯಲ್ಲಿ ನಿಂದ. ಹಿಂದುತ್ವದೆಡೆಗೆ ಹೆಜ್ಜೆ ಹಾಕಲು ಮನಸ್ಸು ಮಾಡುತ್ತಿರುವ DK ಶಿವಕುಮಾರ್ ಅವರಿಗೆ ಗಂಡು ಮೆಟ್ಟಿನ ನೆಲ, ಹಿಂದುತ್ವದ ಭದ್ರಕೋಟೆ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಆತ್ಮೀಯ ಸ್ವಾಗತ ಅಂತ DK ಶಿವಕುಮಾರ್ಗೆ ಟ್ಯಾಗ್ ಮಾಡಿ ಸುನಿಲ್ ಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಇತ್ತ ಬಿಜೆಪಿ ಕೂಡ ಎಕ್ಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಗ್ಗೆ ಪೋಸ್ಟ್ ಮಾಡಿ ಕಾಲೆಳೆದಿದೆ. ನಾನು ಟೋಪಿ ಹಾಕೊಂಡು ಬ್ರದರ್ಸ್ ಓಡ್ ಬರೋ ಹಂಗೆ ಮಾಡ್ತೇನೆ, ನೀನು ಕುಂಭಮೇಳ ಶಿವರಾತ್ರಿ ಅಂತ ಓಡಾಡ್ಕೊಂಡು ಹಿಂದೂ ಒಟ್ಟಿಗೆ ಗಾಳ ಹಾಕು, ಹೀಗೆ ಜನರನ್ನ ಮೂರ್ಖ ಮಾಡೋಣ ಡಿಕೆ ಎಂಬ ಬರಹದ ಮೂಲಕ ಸಿಎಂಗೆ ಬಿಜೆಪಿ ಟಾಂಗ್ ಕೊಟ್ಟಿದೆ.
ಒಟ್ನಲ್ಲಿ ಡಿಕೆ ಶಿವಕುಮಾರ್ ಅವರ ನಡೆ ಕಾಂಗ್ರೆಸ್ನಲ್ಲಿ ಸಂಚಲನ ಉಂಟು ಮಾಡಿದ್ದು ಡಿಕೆಶಿ ಮುಂದೆ ಏನು ಮಾಡ್ತಾರೆ ನೋಡೋಣ ಎಂದು ಬಿಜೆಪಿ ಕಾದು ಕೂತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದಲ್ಲೀಗ ಹಕ್ಕಿ ಜ್ವರದ ಆತಂಕ ಕಾಡ್ತಾ ಇದೆ. ಚಿಕ್ಕಬಳ್ಳಾಪುರದ ವರದನಹಳ್ಳಿಯಲ್ಲಿ ಕಾಣಿಸಿಕೊಂಡಿರುವ ಕಿಲ್ಲರ್ ವೈರಸ್ ಊರೂರಿಗೂ ದಾಂಗುಡಿ ಇಡ್ತಾ ಇದೆ. ಎಲ್ಲೆಂದರಲ್ಲಿ ಕೋಳಿ ಪಕ್ಷಿಗಳು ಸತ್ತು ಬೀಳ್ತಾ ಇದೆ. ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಹಕ್ಕಿ ಜ್ವರದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹಕ್ಕಿ ಜ್ವರಕ್ಕೆ ಬೆಚ್ಚಿ ಬಿತ್ತು ಕರುನಾಡು. ಒಂದೊಂದೇ ಊರಲ್ಲಿ ಶುರುವಾಗಿದೆ H5N1 ಸುನಾಮಿ. ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಶುರುವಾದ ಹಕ್ಕಿ ಜ್ವರ ಆತಂಕ ಒಂದೊಂದೇ ಊರಿಗೆ ಆವರಿಸೋದಕ್ಕೆ ಶುರುವಾಗಿದೆ. ಆಂಧ್ರ, ತೆಲಂಗಾಣದಲ್ಲಿ ಜನರ ನಿದ್ದೆಗೆಡಿಸಿರೋ H5N1 ಸೋಂಕು ಕರುನಾಡ ಜನರನ್ನು ನಿದ್ದೆಗೆಡಿಸೋದಕ್ಕೆ ಶುರು ಮಾಡಿದೆ. ಎಲ್ಲೆಂದರಲ್ಲಿ ಕೋಳಿ ಪಕ್ಷಿಗಳು ಸತ್ತು ಬೀಳ್ತಿದ್ದು ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಕಿಲ್ಲರ್ ಕೊರೋನಾ ಟೈಮ್ನಲ್ಲಿ ಇಡೀ ರಾಜ್ಯಕ್ಕೆ ಸ್ಯಾನಿಟೈಸ್ ಮಾಡಿ ದಿಗ್ಬಂಧನ ಹಾಕಲಾಗಿತ್ತು. ಅದಾದ್ಮೇಲೆ ಈಗ ಮತ್ತೆ ಸ್ಯಾನಿಟೈಸ್ ಶುರುವಾಗಿದೆ. ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಅಬ್ಬರಿಸ್ತಾ ಇರೋ ಡೆಡ್ಲಿ ಹಕ್ಕಿ ಜ್ವರ ಇಡೀ ಊರನ್ನೇ ಆವರಿಸಿದೆ. ಕೋಳಿ ಹಾಗೂ ಹಲವು ಪಕ್ಷಿಗಳಲ್ಲಿ ಸೋಂಕಿನ ಕೇಕೆ ಶುರುವಾಗಿದ್ದು ಎಲ್ಲೆಂದರಲ್ಲಿ ಕೋಳಿ ಮತ್ತು ಪಕ್ಷಿಗಳು ಸತ್ತು ಬೀಳ್ತಿವೆ. ಹೀಗಾಗಿ ಇಡೀ ಊರಿಗೆ ಬ್ಯಾರಿಕೇಡ್ ದಿಗ್ಬಂಧನ ಹಾಕಿ ನಿತ್ಯ ಸ್ಯಾನಿಟೈಸ್ ಮಾಡ್ತಿದ್ದಾರೆ. ಇದರಿಂದ ಬೆಚ್ಚಿ ಬಿದ್ದಿರೋ ಅಕ್ಕಪಕ್ಕದ ಊರಿನವರು ವರದಹಳ್ಳಿ ಕಡೆ ಮುಖ ಕೂಡ ಹಾಕ್ತಿಲ್ವಂತೆ. ರಾಯಚೂರಿನ ಮಾನ್ವಿಯಲ್ಲೂ ಹಕ್ಕಿ ಜ್ವರ ಲಗ್ಗೆ ಇಟ್ಟಂತೆ ಕಾಣ್ತಿದೆ. ಕಳೆದ 24 ಗಂಟೆಯಲ್ಲೇ 14 ಕಾಗೆಗಳು ಸೇರಿದಂತೆ 30 ಬೇರೆ ಬೇರೆ ಹಕ್ಕಿಗಳು ಸಾವನ್ನಪ್ಪಿವೆ. ಏಕಾಏಕಿ ಹೀಗೆ ಪಕ್ಷಿಗಳು ಸಾಯ್ತಿರೋದನ್ನ ನೋಡಿ ಜನ ಕಂಗಾಲಾಗಿದ್ದಾರೆ. ಪಕ್ಷಿಗಳ ನಿಗೂಢ ಸಾವಿನ ಪರಿಶೀಲನೆಗಿಳಿದಿರೋ ಪಶುಪಾಲನಾ ಅಧಿಕಾರಿಗಳು ಹಕ್ಕಿ ಜ್ವರವೇ ಕಾರಣ ಇರಬಹುದು ಅಂತ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ರತ್ನ ಪಕ್ಷಿ, ಕೋಗಿಲೆ, ಕಿಂಗ್ ಫಿಶರ್ ಹಾಗೂ ಪೌಂಡ್ ಹೆರಾನ್, ಕ್ಯಾಟ್ ಲಿಗ್ರೆಟ್ ಈ ಥರ ಪ್ರಭೇದದ ಪಕ್ಷಿಗಳು ಸಹ ಸಾಯ್ತಾ ಇದ್ದಾವೆ. ಯಾದಕ್ಕಂತಂದರೆ ಪಕ್ಕದ ತೆಲಂಗಾಣ ಹಾಗೂ ಆಂಧ್ರ ನಮ್ಮ ಮಾನ್ವಿ ತಾಲೂಕಿನ ಸುತ್ತಮುತ್ತ ಗ್ರಾಮಗಳಿಗೆ ಕೇವಲ 8-10 ಕಿಲೋಮೀಟರ್ ಹತ್ತಿರದಲ್ಲಿ ಇರೋದರಿಂದ ಅಲ್ಲಿಂದ ಯಾವುದಾದರೂ ರೋಗಗ್ರಸ್ತ ಪಕ್ಷಿ ಇಲ್ಲಿ ಬಂದು ವೈರಾಣುಗಳಿಂದ ಈ ಪಕ್ಷಿಗಳಿಗೆ ಅನಾಹುತ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ಗಣಿ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ದೃಢಪಟ್ಟಿರುವುದರಿಂದ ಪೌಲ್ಟ್ರಿ ಫಾರಂ ಮಾಲೀಕರಿಗೆ ನಡುಕ ಶುರುವಾಗಿದೆ. ಕೋಳಿ ಸಾಕಾಣಿಕೆಯನ್ನೇ ನಂಬಿಕೊಂಡು ಜೀವನ ಮಾಡ್ತಿದ್ದವರಿಗೆ ದೊಡ್ಡ ಬರೆ ಬೀಳೋ ಆತಂಕ ಎದುರಾಗಿದೆ. ಸಂಡೂರಿನ ಪೌಲ್ಟ್ರಿ ಫಾರಂನಲ್ಲಿ ಕಳೆದ 8 ದಿನಗಳಲ್ಲೇ 2400 ಕೋಳಿಗಳು ಸಾವನ್ನಪ್ಪಿವೆ. ಹೀಗಾಗಿ ಸತ್ತ ಕೋಳಿಗಳ ಮಾದರಿಯನ್ನ ಮಧ್ಯಪ್ರದೇಶದ ಭೋಪಾಲ್ನಲ್ಲಿರುವಂತಹ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಅದರ ವರದಿ ಈಗ ಬಂದಿದ್ದು ಕೋಳಿಗಳು ಸತ್ತಿದ್ದು ಹಕ್ಕಿ ಜ್ವರದಿಂದಲೇ ಅನ್ನೋದು ಕನ್ಫರ್ಮ್ ಆಗಿದೆ. ಹೀಗಾಗಿ ಪೌಲ್ಟ್ರಿ ಫಾರಂ ಮಾಲೀಕರಿಗೆ ಟೆನ್ಷನ್ ಜಾಸ್ತಿಯಾಗಿದೆ. ಹೈ ಸೆಕ್ಯೂರಿಟಿ ಡಿಸೀಸ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಭೋಪಾಲ್ ಅಲ್ಲಿಗೆ ಮಾದರಿಗಳನ್ನು ಕಳಿಸಿದಾಗ ಅದು ಕೋಳಿ ಶೀತ ಜ್ವರ ಅಂತ ದೃಢಪಟ್ಟಿದೆ. ಸೊ ಆ ಕಾರಣದಿಂದ ಕುರಿಕುಪ್ಪೆನಲ್ಲಿ 2400 ಕೋಳಿಗಳನ್ನು ನಾವು ಅದನ್ನು ವೈಜ್ಞಾನಿಕವಾಗಿ ಅದನ್ನು ವಿಲೇವಾರಿ ಮಾಡಿದ್ದೀವಿ. ಹಾಗೆಯೇ 1200 ಸಣ್ಣ ಮರಿಗಳಿದ್ವು, ಅವನು ಸಹ ನಾವು ವೈಜ್ಞಾನಿಕವಾಗಿ ನಾವು ವಿಲೇವಾರಿ ಮಾಡಿದ್ದೀವಿ. ಒಟ್ನಲ್ಲಿ ಕರ್ನಾಟಕದಲ್ಲಿ ಹಕ್ಕಿ ಜ್ವರ ಕೇಕೆ ಹಾಕೋದಕ್ಕೆ ಶುರುವಾಗಿದ್ದು ಕೋಳಿಗಳ ವಿಲೇವಾರಿ ಬಗ್ಗೆ ಚೆಕ್ ಪೋಸ್ಟ್ಗಳಲ್ಲಿ ಕಟ್ಟೆಚ್ಚರ ವಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಒಂದು ಕಡೆ ಕರ್ನಾಟಕದಲ್ಲಿ MES ಪುಂಡಾಟ ಮಾಡ್ತಾ ಇದ್ರೆ ಮಹಾರಾಷ್ಟ್ರದಲ್ಲಿ ಮತ್ತೊಂದು ಕಡೆ ಶಿವಸೇನೆಯವರು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಶಾಂತವಾಗ್ತಾ ಇದೆ ಅನ್ನುವಾಗಲೇ ವಾಟಾಳ್ ನಾಗರಾಜ್ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟರು. ಆದ್ರೆ ಈಗ ಬಂದ್ಗೆ ಬೆಂಬಲ ಕೊಡಲ್ಲ ಅಂತ ಕರವೇ ನಾರಾಯಣಗೌಡ ಹೇಳಿದ್ರು. ಇದಕ್ಕೆ ವಾಟಾಳ್ ನಾಗರಾಜ್ ಏನಂದ್ರು ತೋರಿಸ್ತೀವಿ ನೋಡಿ. ಕರ್ನಾಟಕ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ MES ಪುಂಡರ ಪುಂಡಾಟ ಮಿತಿಮೀರಿದೆ. ಮಹಾರಾಷ್ಟ್ರ ಪುಂಡರಿಂದ ಕರ್ನಾಟಕ ಸಾರಿಗೆ ಬಸ್ ಚಾಲಕ ನಿರ್ವಾಹಕರ ಮೇಲೆ ಪದೇ ಪದೇ ದೌರ್ಜನ್ಯ ಹಲ್ಲೆ ಆಗ್ತಿದೆ. ಇದನ್ನ ಖಂಡಿಸಿ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ನಿನ್ನೆಯಷ್ಟೇ ಮಹಾರಾಷ್ಟ್ರ ಬಳಿಯ ಪುಣೆಯ ಗೇಟ್ ಬಳಿ ಬಸ್ ತಡೆದು ಚಾಲಕನ ಮುಖಕ್ಕೆ MES ಕಾರ್ಯಕರ್ತರು ಮಸಿ ಬಳಿದಿದ್ರು. ಬಸ್ ಮೇಲೆ ಜೈ ಮಹಾರಾಷ್ಟ್ರ ಜೈ ಮರಾಠಿ ಎಂದು ಬರೆದು ಉದ್ದಟತನ ಮೆರೆದಿದ್ರು. ಮಹಾ ಬಸ್ ಚಾಲಕನಿಗೆ ಹಾರ ಹಾಕಿ ಸನ್ಮಾನ. ಕನ್ನಡ ಪರ ಸಂಘಟನೆಗಳಿಂದ ಶಾಂತಿಯ ಸಂದೇಶ.
ಕಲಬುರಗಿಯಲ್ಲಿ ಇವತ್ತು ಜಯ ಕರ್ನಾಟಕ ಸಂಘಟನಾ ಕಾರ್ಯಕರ್ತರು ರಸ್ತೆಗಿಳಿದಿದ್ರು. ಆದರೆ ಮಹಾರಾಷ್ಟ್ರದಂತೆ ನಮ್ಮವರು ಹಿಂಸಾ ಮಾರ್ಗ ಹಿಡಿಯದೆ ಶಾಂತಿ ಮಾರ್ಗದಲ್ಲಿ ಪ್ರತಿಭಟಿಸಿದ್ರು. ಮಹಾರಾಷ್ಟ್ರದಿಂದ ಆಳಂದಾಗೆ ಬಂದ ಮಹಾರಾಷ್ಟ್ರ ಬಸ್ ಚಾಲಕನಿಗೆ ಹಾರ ಹಾಕಿ ಸನ್ಮಾನ ಮಾಡಿದ್ರು. ಮಸಿ ಬಳಿಯೋದು ಮಾನವೀಯತೆ ಅಲ್ಲ, ನೀವು ಮಸಿ ಬೆಳೆದ್ರೆ ನಾವು ಹಾರ ಹಾಕ್ತೇವೆ. ಬಸ್ ಚಾಲಕ ನಿರ್ವಾಹಕರನ್ನ ಮಾನವೀಯತೆ ದೃಷ್ಟಿಯಿಂದ ಕಾಣುವಂತೆ ಕನ್ನಡ ಪರ ಸಂಘಟನೆಗಳು MES ಪುಂಡರಿಗೆ ಶಾಂತಿ ಸಂದೇಶ ಸಾರಿದ್ರು. ಇದೇ ವೇಳೆ ಕರ್ನಾಟಕದವರಿಗೆ ಕೆಣಕಿದ್ರೆ ಮುಂದಿನ ದಿನದಲ್ಲಿ ಸುಮ್ಮನೆ ಕೂರೋದಿಲ್ಲ ಅಂತಲೂ ಎಚ್ಚರಿಕೆ ಕೊಡಲಾಯಿತು. ಕರ್ನಾಟಕ ಬಂದ್ಗೆ ಕನ್ನಡಿಗರು ಸಹಕರಿಸಿ. ರಾಜ್ಯದಲ್ಲಿ MES ನಿಷೇಧಕ್ಕೆ ವಾಟಾಳ್ ಆಗ್ರಹ. ಕನ್ನಡಿಗರ ಮೇಲೆ ಹಲ್ಲೆ ಖಂಡಿಸಿ ರಾಮನಗರದಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಪ್ರತಿಭಟನೆ ಮಾಡಿದ್ರು. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಮಾಡ್ತೇವೆ. ರಾಜ್ಯದಲ್ಲಿ MES ನಿಷೇಧ ಆಗಬೇಕು, ಕನ್ನಡಿಗರು ಒಂದಾಗಬೇಕು, ಬಂದ್ಗೆ ಸಹಕರಿಸಬೇಕು ಅಂತ ವಾಟಾಳ್ ಮನವಿ ಮಾಡಿದ್ರು. ಕರ್ನಾಟಕದಲ್ಲಿ ಇವತ್ತು 22ನೇ ತಾರೀಕು ನಡೀತಕ್ಕಂಥ ಬಂದ್ MES ಮಹಾರಾಷ್ಟ್ರ ಏಕೀಕರಣ ಸಮಿತಿ ನಿಷೇಧ ಆಗಲೇಬೇಕು. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಕರ್ನಾಟಕದಲ್ಲಿ ಬೇಕಾಗಿಲ್ಲ. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮಹಾರಾಷ್ಟ್ರಕ್ಕೆ ಹೋಗಲಿ. MES ಪುಂಡರ ದೌರ್ಜನ್ಯ ಖಂಡಿಸಿ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಇದಕ್ಕೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಬೆಂಬಲ ಕೊಟ್ಟಿದೆ. ಆದರೆ ಕರವೇ ನಾರಾಯಣಗೌಡ ಬಣ ಬಂದ್ಗೆ ಬೆಂಬಲ ಕೊಡದೆ ವಿರೋಧಿಸಿದೆ. ಬಂದ್ ಒಂದೇ ಪರಿಹಾರ ಅಲ್ಲ, ವೈಯಕ್ತಿಕ ಪ್ರತಿಷ್ಠೆ ಪ್ರಚಾರಕ್ಕಾಗಿ ಬಂದ್ ಅನ್ನೋದಲ್ಲ. ಬನ್ನಿ ಮಹಾರಾಷ್ಟ್ರ ಗಡಿಗೆ ಹೋಗೋಣ, ಅಲ್ಲಿ ನಿಲ್ಲೋಣ, ನಾನು ರೆಡಿಯಾಗಿದ್ದೇನೆ ಅಂತ ಸವಾಲ್ ಹಾಕಿದ್ದಾರೆ. ಬಂದಿಗೆ ಕರೆ ಕೊಟ್ಟಿರುವಂಥ ವಿಚಾರಗಳು ಸರಿ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಎಲ್ಲ ಸಂದರ್ಭಕ್ಕೂ ಬಂದೇ ಮದ್ದಲ್ಲ. ಆದರೆ ಇವತ್ತೇನಾಗಿದೆ, ಇವತ್ತಿನ ಸಂದರ್ಭಕ್ಕೇನಾಗಿದೆ, ಮಾರ್ಚಲ್ಲಿ ತುಂಬ ಪರೀಕ್ಷೆಗಳು ನಡೆಯುತ್ತವೆ. ಆ ಮಕ್ಕಳು ಭವಿಷ್ಯನ ನೋಡಬೇಕಲ್ಲ, ವಿದ್ಯಾರ್ಥಿಗಳು ಭವಿಷ್ಯನ ನೋಡಬೇಕಲ್ಲ. ಅದಕ್ಕೋಸ್ಕರ ಈ ಬಂದ್ಗೆ ನಮ್ಮ ಬೆಂಬಲ ಇಲ್ಲ. ಒಟ್ನಲ್ಲಿ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳಿಂದಲೇ ಅಪಸ್ವರ ಎದ್ದಿದ್ದು, ಮಾರ್ಚ್ 22ಕ್ಕೆ ಬಂದ್ ಆಗುತ್ತಾ ಅನ್ನೋದು ಗ್ಯಾರಂಟಿ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇವತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಮಧ್ಯೆ ದೊಡ್ಡ ವಾಗ್ಯುದ್ಧವೇ ನಡೆದಿದೆ. ಯಾವ ಮಟ್ಟಿಗಂದ್ರೆ ಜೆಲೆನ್ಸ್ಕಿ ಅವರನ್ನ ಶ್ವೇತ ಭವನದಿಂದ, ವೈಟ್ ಹೌಸ್ನಿಂದ ಹೊರ ಹೋಗಿ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟರು. ಅಷ್ಟಕ್ಕೂ ಈ ಇಬ್ರು ನಾಯಕರು ಕಿತ್ತಾಡಿಕೊಂಡಿದ್ಯಾಕೆ ನೀವೇ ನೋಡಿ. ರಷ್ಯಾ ಉಕ್ರೇನ್ ನಡುವಿನ ಯುದ್ಧ ಫೆಬ್ರವರಿ 22, 2022ರಂದು ಶುರುವಾಯಿತು. ಈಗ 3 ವರ್ಷ ಕಳೆದ್ರೂ ರಷ್ಯಾ ಉಕ್ರೇನ್ ನಡುವೆ ಯುದ್ಧ ನಿಂತಿಲ್ಲ. ಕಳೆದ 1 ವರ್ಷದಿಂದ ಉಕ್ರೇನ್ ರಷ್ಯಾ ಮಧ್ಯೆ ಕದನ ವಿರಾಮ ಒಪ್ಪಂದಕ್ಕೆ ಅನೇಕ ರಾಷ್ಟ್ರಗಳು ಪ್ರಯತ್ನಿಸುತ್ತಿದ್ರು. ಯುದ್ಧಕ್ಕೆ ಇತಿಶ್ರೀ ಹಾಡೋಕೆ ಆಗ್ತಿಲ್ಲ. ಶಾಂತಿ ಒಪ್ಪಂದಕ್ಕೆ ಸಹಕರಿಸಿ ಅಂತ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿ ಮಾಡಿದ್ರು. ಶ್ವೇತ ಭವನಕ್ಕೆ ಬಂದ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿಯನ್ನ ಓಹ್ ನೋಡಿ ಹೇಗೆ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾನೆ ಅಂತ ಮೊದಲು ಛೇಡಿಸಿದ್ರು. ಮೊದಲು ಪ್ರೀತಿಯಿಂದ ಸ್ವಾಗತಿಸಿ ಆಮೇಲೆ ಕೋಪದಿಂದ ಉಕ್ರೇನ್ ಅಧ್ಯಕ್ಷರನ್ನ ಎದ್ದು ಹೊರ ಹೋಗಿ ಅಂತ ಬೈದು ಕಳಿಸಿದ್ರು. ಆ ಮಟ್ಟಿಗೆ 2 ದೇಶಗಳ ಅಧ್ಯಕ್ಷರ ವಾಗ್ಯುದ್ಧ ನಡೆದೋಯ್ತು. ಸಹಾಯ ಕೇಳಿ ಬಂದಿದ್ದು ಅವಮಾನಕರ. ಜೆಲೆನ್ಸ್ಕಿಯನ್ನ ಛೇಡಿಸಿದ ಅಮೆರಿಕ ಉಪಾಧ್ಯಕ್ಷ. Mr. President, with respect, I think it's disrespectful for you to come into the Oval Office and try to litigate this in front of the American media. Right now, you guys are going around and forcing conscripts to the front lines. ಅಮೆರಿಕ ಉಪಾಧ್ಯಕ್ಷರ ಮಾತಿಗೆ ಕೆರಳಿದ ಉಕ್ರೇನ್ ಅಧ್ಯಕ್ಷ ರಷ್ಯಾ ಅಧ್ಯಕ್ಷನಿಗೆ ನೀವು ಬುದ್ಧಿ ಹೇಳಬೇಕಿತ್ತು, ಅದನ್ ಬಿಟ್ಟು ನಮ್ಮ ಕಡೆ ಕೈ ತೋರಿಸ್ತೀರಾ ಅಂತ ಮಾತಿಗಿಳಿದ್ರು. ಸುಮ್ಮನೆ ಶಾಂತವಾಗಿ ಕೂತಿದ್ದ ಡೊನಾಲ್ಡ್ ಟ್ರಂಪ್ JD ವ್ಯಾನ್ಸ್ ಬೆನ್ನಿಗೆ ನಿಂತು ಜೆಲೆನ್ಸ್ಕಿ ಮೇಲೆ ಆಕ್ರೋಶ ಹೊರಹಾಕಿದ್ರು. Have the cards right now. With us, you start having cards. Right now, you don't. You're playing cards. You're playing cards. You're gambling with the lives of millions of people. You're gambling with World War III. You're gambling with World War III. And what you're doing is very disrespectful to the country, this country. That's back to you. Far more than a lot of people said they should have. ನಿಮ್ಮ ಕೈಯಲ್ಲಿ ಯುದ್ಧ ಗೆಲ್ಲೋಕಾಗಲ್ಲ. ಯುಕ್ರೇನ್ ಮೇಲೆ ಡೊನಾಲ್ಡ್ ಟ್ರಂಪ್ ಗರಂ.
your country is in big trouble. I know. You're not winning. I know. You're not winning this. You have a damn good chance of coming out okay because of Mr. us. President. ಟ್ರಂಪ್ ಸಿಟ್ಟು ಕಡಿಮೆನೇ ಆಗಲಿಲ್ಲ. ಅಮೆರಿಕದ ಹಿಂದಿನ ಮೂರ್ಖ ಅಧ್ಯಕ್ಷ ನಿಮಗೆ $350 ಬಿಲಿಯನ್ ಸಹಾಯ ಮಾಡಿದ. ನಾನು ಮಾಡೋದಿಲ್ಲ. ಅಮೆರಿಕದ ಬೆಳವಣಿಗೆಗೆ ಸಹಕಾರಿಯಾಗುವ ಖನಿಜ ಒಪ್ಪಂದಕ್ಕೆ ಸಹಿ ಹಾಕಿ ಸಹಾಯ ಮಾಡ್ತೀವಿ. ಫ್ರೀಯಾಗಿ ಏನನ್ನೂ ನಿರೀಕ್ಷೆ ಇಟ್ಕೋಬೇಡಿ ಅಂದ್ರು. We gave you, through this stupid president, $350 billion. We gave you military equipment, and your men are brave, but they had to use our military. If you didn't have our military equipment, this war would have been over in 2 weeks. In 3 days, I heard it from Putin. In 3 days. ಶ್ವೇತ ಭವನದಲ್ಲಿ ಕದನ ವಿರಾಮ ಒಪ್ಪಂದಕ್ಕೆ ಉಕ್ರೇನ್ ಒಪ್ಪಬೇಕು ಅಂತ ಟ್ರಂಪ್ ಷರತ್ತು ಹಾಕಿದ್ರೂ ಝೆಲೆನ್ಸ್ಕಿ ಒಪ್ಪಲಿಲ್ಲ. ಆಗ ಟ್ರಂಪ್ ಶ್ವೇತ ಭವನದಿಂದ ನೀವು ಹೊರ ಹೋಗಬಹುದು ಅಂತ ನೇರವಾಗಿ ಹೇಳಿಬಿಟ್ರು. I don't think you'd be a tough guy without the United States, and your people are very brave. But you're either going to make a deal or we're out. And if we're out, you'll fight it out. I don't think it's going to be pretty, but you'll fight it out. ಯಾವಾಗ ಡೊನಾಲ್ಡ್ ಟ್ರಂಪ್ ಇದ್ರೆ ಸರಿ, ಇಲ್ಲಾಂದ್ರೆ ಎದ್ದು ಹೋಗಿ ಅಂದ್ರು, ಆಗ್ಲೇ ಉಕ್ರೇನ್ ಅಧ್ಯಕ್ಷ ಎದ್ದು ಹೊರ ನಡೆದ್ರು. ಶ್ವೇತ ಭವನದಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನೂ ಬಿಟ್ಟು ಕಾರು ಹತ್ತಿ ಹೊರಟೆ ಹೋದ್ರು. ಝೆಲೆನ್ಸ್ಕಿ ಹೋಗ್ತಾ ಇದ್ದಂತೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಹಾಕಿ ಅಮೆರಿಕನ್ನರ ಬಗ್ಗೆ ಗೌರವ ಇಲ್ಲದವರು ಅಂತ ಬೈದ್ರು. ಜೊತೆಗೆ ಅಮೆರಿಕ ಮಾತನ್ನ ಗೌರವಿಸುವವರು ಶಾಂತಿಗೆ ಸಿದ್ಧರಾದ್ಮೇಲೆ ಮತ್ತೆ ಹಿಂತಿರುಗಿ ಬರಬಹುದು ಅಂತಾನು ಉಕ್ರೇನ್ಗೆ ಎಕ್ಸ್ ಖಾತೆಯಲ್ಲಿ ಸಂದೇಶ ನೀಡಿದ್ರು. ಆದ್ರೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಅಮೆರಿಕಾಗೆ ಧನ್ಯವಾದಗಳು, ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು, ಈ ಭೇಟಿಗೆ ಧನ್ಯವಾದಗಳು, ಅಮೆರಿಕ ಜನರಿಗೆ ಧನ್ಯವಾದಗಳು ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ರು. ಉಕ್ರೇನ್ ದೇಶಕ್ಕೆ ರಷ್ಯಾ ವಿರುದ್ಧ ಹೋರಾಡಲು ದೊಡ್ಡ ಆಸರೆಯಾಗಿದ್ದ ದೇಶ ಅಂದ್ರೆ ಅಮೆರಿಕ. ಈಗ ಅಮೆರಿಕದಿಂದಲೇ ಉಕ್ರೇನ್ ಅಧ್ಯಕ್ಷರು ಹೊರದಬ್ಬಿಸಿಕೊಂಡಿದ್ದು ಯುಕ್ರೇನ್ ಭವಿಷ್ಯ ಏನಾಗುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆಂಗಳೂರಿನ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಟ್ಟರು. ಕಾರ್ಯಕ್ರಮದಲ್ಲಿ ಚಲನಚಿತ್ರೋತ್ಸವ ಕೈಪಿಡಿಯನ್ನ ಡಾಕ್ಟರ್ ಶಿವರಾಜ್ ಕುಮಾರ್ ಲೋಕಾರ್ಪಣೆ ಮಾಡಿದರು. ಸಿನಿಮಾದವರು ಮೇಕೆದಾಟು ಸೇರಿದಂತೆ ಹೋರಾಟಕ್ಕೆ ಬರೋದಿಲ್ಲ, ಎಲ್ಲರೂ ಇನ್ನು ಮುಂದೆ ಹೋರಾಟಕ್ಕೆ ಕೈ ಜೋಡಿಸಬೇಕು ಅಂತ ಡಿಕೆ ಶಿವಕುಮಾರ್ ಸಂದೇಶ ರವಾನಿಸಿದರು. ಇನ್ನು ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದರು. ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳ ರೀತಿ ಸಮಾಜಕ್ಕೆ ಸಂದೇಶ ನೀಡುವ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು. ಈಗ ನಾವು ಇವತ್ತಿಗೂ ಯಾಕೆ ರಾಜ್ಕುಮಾರ್ ಅವರ ಚಿತ್ರಗಳನ್ನು ಮೆಚ್ಚುತ್ತೇವೆ ಅಂತಂದ್ರೆ, ಆ ರಾಜ್ಕುಮಾರ್ಗಳ ಚಿತ್ರದ ಮೂಲಕ ಒಂದು ಸಮಾಜಕ್ಕೆ ಸೂಚನೆ ಹೋಗ್ತಿತ್ತು. ಈಗ ಇರ್ಬೇಕಪ್ಪ ಸಮಾಜ ಅಂತಂದ್ರೆ ಈ ತರ ಇರಬೇಕು. ಅದಕ್ಕೋಸ್ಕರ ನಾವು ಅನೇಕ ರಾಜ್ಕುಮಾರ್ ಅವರ ಸಿನಿಮಾಗಳನ್ನ ಮೆಚ್ಕೊಳ್ತಾ ಇದ್ದೋ, ನೋಡ್ಲಿಕ್ಕೆ ಹೋಗ್ತಾ ಇದ್ದೋ. ಅದು ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಭಾವನೆಗಳನ್ನು ಇವತ್ತು ನೋಡ್ಲಿಕ್ಕೆ ಸಾಧ್ಯ. ಅದು ಆಗಬಾರದು. ನಾವು ಯಾವುದೇ ಮಾಧ್ಯಮಗಳನ್ನು ನೋಡಿದಾಗ ಆ ಮಾಧ್ಯಮ ಸಮಾಜವನ್ನು ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದನ್ನೇ ನಮ್ಮ ಸಂವಿಧಾನ ಕೂಡ ಹೇಳುತ್ತೆ. ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ಫಿಲಂ ಚೇಂಬರ್ ಆಫ್ ಕಾಮರ್ಸ್ ಈ ಆಕ್ಟರ್ಗಳ ಬಗ್ಗೆ ನನಗೆ ಸಿಟ್ಟು. ಯಾಕೆ ಅಂದ್ರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದೋ ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ. ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ 150 ಕಿಲೋಮೀಟರ್ ನಡೆದು. ಕೋವಿಡ್ ಸಂದರ್ಭ, ನಮ್ ಸ್ವಂತಕ್ಕೆ ನಾವು ನಡಿಲಿಲ್ಲ, ಆದ್ರೆ ರಾಜ್ಯದ ಹಿತಕ್ಕೆ ನಾವು ನಡೆದೋ. ಸಾಧು ಕೋಕಿಲ ಮತ್ತು ವಿಜಿ ಇಬ್ರು ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ನೀವು ಅಸೋಸಿಯೇಷನ್ ಅವ್ರು ಬಂದಿದ್ರಿ, ನೀವು ಅದನ್ನ ಕಲಾವಿದರ ಪೈಕಿ ಕೇಳ್ತಾ ಇದ್ದೀನಿ. ನೀವೆಲ್ಲ ಮ್ಯಾನೇಜ್ಮೆಂಟ್ ಅವ್ರು ಕೆಲವರು ಬಂದಿದ್ರಿ, ಚೇಂಬರ್ ಅವ್ರು. ನಾನೇ ಪರ್ಸನಲ್ ಆಗಿ ಬಂದು ಚೇಂಬರ್ ಕರೆದಿದ್ದೆ. ಸೊ ನನಗೆ ಈ ಆಕ್ಟರ್ಗಳು ಇವರೆಲ್ಲ ಕೆಲವರೆಲ್ಲ ಬಳಸ್ಕೊಳ್ತಾರೆ. ಆಮೇಲೆ ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ. ಕುಡಿಯೋ ಚಟಕ್ಕೆ ಬಿದ್ದಿದ್ದ ಗಂಡ ಕಾಸು ಕೇಳಿದ, ಕೊಡಲ್ಲ ಅಂತ ಹೆಂಡತಿ ಗಂಡನನ್ನ ಕೂಡಿ ಹಾಕಿ ಹೊರಗೆ ಹೋಗಿದ್ರು. ಆದ್ರೆ ನಶೆಯಲ್ಲಿದ್ದ ಗಂಡ ಮನೆಗೆ ಬೆಂಕಿ ಹಾಕಿದ್ದಾರೆ. ಮೈಸೂರಿನ ಮಾಜಿ ಸೈನಿಕ ಗುರು ಎಂಬಾತ ಈ ಕೃತ್ಯ ಎಸಗಿದ್ದು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ಆರಿಸಿದ್ದಾರೆ.
ಟ್ಯಾಟೂ ಆಯ್ತು, ಲಿಪ್ಸ್ಟಿಕ್ ಆಯ್ತು, ಇದೀಗ ಮೆಹಂದಿಯಲ್ಲೂ ಅಪಾಯಕಾರಿ ಅಂಶ ಇರುವ ಬಗ್ಗೆ ಆತಂಕ ಎದುರಾಗಿದೆ. ಮೆಹಂದಿಯಿಂದ ಚರ್ಮರೋಗದ ಸಮಸ್ಯೆ ಉದ್ಭವವಾಗುವ ಆತಂಕ ಇದೆ. ಹೀಗಾಗಿ ಮೆಹಂದಿ ಮೇಲೆ ಕಡಿವಾಣ ತರಲು ಕೇಂದ್ರ ಸರ್ಕಾರದ ಅಧಿನಿಯಮಕ್ಕೆ ಒಳಪಡಿಸಲು ಆರೋಗ್ಯ ಇಲಾಖೆ ಪತ್ರ ಬರೆದಿದೆ. ತೆಲಂಗಾಣದ ಶ್ರೀಶೈಲಂ ಎಡದಂಡೆ ಕಾಲುವೆಯ ಸುರಂಗ ಕುಸಿದು 8 ಕಾರ್ಮಿಕರು ಒಳಗಡೆ ಸಿಲುಕಿದ್ದಾರೆ. ಕಳೆದ 1 ವಾರದಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದ್ದು, ಸುರಂಗದಲ್ಲಿ ಸಿಲುಕಿರುವ 8 ಕಾರ್ಮಿಕರ ಪೈಕಿ 4 ಇರುವ ಸ್ಥಳವನ್ನ ರಾಡಾರ್ ಮೂಲಕ ಪತ್ತೆ ಹಚ್ಚಲಾಗಿದೆ. ಮಹಾಕುಂಭಮೇಳ ನಡೆದ ಜಾಗದಲ್ಲಿನ ತ್ರಿವೇಣಿ ಸಂಗಮದ ಪುಣ್ಯ ಜಲವನ್ನ ರಾಜ್ಯಾದ್ಯಂತ ತಲುಪಿಸಲು ಉತ್ತರ ಪ್ರದೇಶ ಸರ್ಕಾರ ನಿರ್ಧರಿಸಿದೆ. ಕುಂಭಮೇಳಕ್ಕೆ ಬಂದಿದ್ದ ಅಗ್ನಿಶಾಮಕ ವಾಹನಗಳ ಮೂಲಕ ಜಿಲ್ಲೆಗಳಿಗೆ ತಲುಪಿಸಿ ಅಲ್ಲಿಂದ ಮನೆ ಮನೆಗೆ ಪುಣ್ಯ ಜಲ ತಲುಪಿಸಲು ಚಿಂತಿಸಲಾಗಿದೆ. ಎಲ್ಪಿಜಿ ಸಿಲಿಂಡರ್ ಬೆಲೆ ₹6 ಹೆಚ್ಚಾಗಿದೆ. ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು 19 ಕೆಜಿ ವಾಣಿಜ್ಯ ಸಿಲಿಂಡರ್ನ ಬೆಲೆ ಹೆಚ್ಚಿಸಿವೆ. ಫೆಬ್ರವರಿ ತಿಂಗಳಲ್ಲಿ ₹7 ಕಡಿಮೆಯಾಗಿದ್ದ ಎಲ್ಪಿಜಿ ಸಿಲಿಂಡರ್ನ ಬೆಲೆ ಇಂದಿನಿಂದ ₹6ಗಳಷ್ಟು ಹೆಚ್ಚಿಗೆಯಾಗಿದ್ದು, ₹1,797 ಇದ್ದ ಪ್ರತಿ ಸಿಲಿಂಡರ್ ₹1,803ಗೆ ಹೆಚ್ಚಳ ಕಂಡಿದೆ. ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ನಕ್ಸಲರು ಹಾಗೂ ಭದ್ರತಾ ಪಡೆಗಳ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ರಕ್ಷಣಾ ಪಡೆಗಳ ಗುಂಡಿಗೆ ಕಿಸ್ತರಾಂಪುರ್ ಅರಣ್ಯ ಪ್ರದೇಶದಲ್ಲಿ 2 ನಕ್ಸಲರು ಹತರಾಗಿದ್ದು, ಉಳಿದ ನಕ್ಸಲರಿಗಾಗಿ ರಕ್ಷಣಾ ಪಡೆಗಳು ಕಾರ್ಯಾಚರಣೆ ನಡೆಸುತ್ತಿವೆ. ವಿಶ್ವದ ನಂಬರ್ 1 ಶ್ರೀಮಂತ ಎಲಾನ್ ಮಸ್ಕ್ ಪತ್ನಿ ಶಿವೋನ್ ಜಿಲಿಸ್ ತಮ್ಮ 4ನೇ ಮಗುವಿಗೆ ಜನ್ಮ ನೀಡಿದ್ದಾರೆ. ನ್ಯೂರಾಲಿಂಕ್ ಕಂಪನಿಯಲ್ಲಿ ಕಾರ್ಯನಿರ್ವಾಹಕಿಯಾಗಿರುವ ಜಿಲಿಸ್ ಗಂಡು ಮಗುವಿಗೆ ಜನ್ಮ ನೀಡಿದ್ದು, ಎಕ್ಸ್ ಖಾತೆಯಲ್ಲಿ ಎಲಾನ್ ಮಸ್ಕ್ ಖುಷಿ ಹಂಚಿಕೊಂಡಿದ್ದಾರೆ. ಜಪಾನ್ನಲ್ಲಿ 5.8 ತೀವ್ರತೆಯ ಭೂಕಂಪನ ಸಂಭವಿಸಿದೆ. ಭೂಮಿ ಕಂಪನಕ್ಕೆ ಕಟ್ಟಡಗಳು, ಕಾರುಗಳು ನಡುಗಿದ್ದು, ಜನರು ಮನೆಗಳಿಂದ ಓಡಿ ಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಕಟ್ಟಡ ಶೇಕ್ ಆಗುವ ವಿಡಿಯೋ ವೈರಲ್ ಆಗಿದೆ. ಇದು ಇವತ್ತಿನ ಸೂಪರ್ ಪ್ರೈಮ್ ಅಟ್ 9. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.